ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟ್ರಿ ಮೀಡಿಯಾ. 2013ರಲ್ಲಿ ತೆರೆಕಂಡ ವರ್ಲ್ಡ್ ವಾರ್ ಝೆಡ್ ಎಂಬ ಜಾಂಬಿ ಥ್ರಿಲ್ಲರ್ ಮೂವಿಯನ್ನು ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಥ್ರಿಲ್ಲಿಂಗ್ ಆಗಿರುತ್ತದೆ, ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಮೂವಿಯ ಮೊದಲ ಸೀನ್ನಲ್ಲಿ ಒಂದು ಫ್ಯಾಮಿಲಿಯನ್ನು ನೋಡ್ತೀವಿ. ಅವರ ಹೆಸರು ಜೆರ್ರಿ, ಅವನ ಹೆಂಡತಿ ಕೆರಿನ್ ಹಾಗೂ ಅವರ ಇಬ್ಬರು ಮಕ್ಕಳು ನಮಗೆ ಪರಿಚಯವಾಗ್ತಾರೆ. ಸ್ನೇಹಿತರೆ, ಈ ಜೆರ್ರಿ ಯುನೈಟೆಡ್ ನೇಷನ್ನ ಇನ್ವೆಸ್ಟಿಗೇಟರ್ ಆಫೀಸರ್ ಆಗಿರ್ತಾನೆ, ಅಂದರೆ ತನಿಖಾಧಿಕಾರಿ. ಆದರೆ ಜೆರ್ರಿ ಆ ಕೆಲಸದಿಂದ ತನ್ನ ಫ್ಯಾಮಿಲಿಗೆ ಸಮಯವೇ ಕೊಡುತ್ತಿರಲಿಲ್ಲ. ಹಾಗಾಗಿ ಜೆರ್ರಿ ಕೆಲಸಕ್ಕಿಂತ ನನ್ನ ಫ್ಯಾಮಿಲಿಯೇ ಮುಖ್ಯವೆಂದು ಆ ಕೆಲಸವನ್ನು ಬಿಟ್ಟು ಮನೆಗೆ ಬರ್ತಾನೆ. ನಂತರ ತನ್ನ ಫ್ಯಾಮಿಲಿಯ ಜೊತೆಯೇ ಹೆಚ್ಚು ಸಮಯ ಕಳೆಯಲು ಮುಂದಾಗ್ತಾನೆ. ಹೀಗೆ ಅವರು ಮತ್ತೊಂದು ಸಿಟಿಗೆ ಶಿಫ್ಟ್ ಆಗಲು ನಿರ್ಧಾರ ಮಾಡಿ ಆ ಸಿಟಿಗೆ ಹೋಗಲು ಕಾರ್ನಲ್ಲಿ ಹೋಗುತ್ತಾರೆ. ಹೀಗೆ ಹೋಗುವಾಗ ಅವರು ಹೋಗುತ್ತಿದ್ದ ರೋಡ್ ಅತಿಯಾಗಿ ಟ್ರಾಫಿಕ್ ಆಗಿರುವುದನ್ನು ನೋಡಿ ಜೆರ್ರಿ ಏನಾಯಿತೆಂದು ನೋಡಲು ಹೋದಾಗ ಏನು ನಡೆಯುತ್ತಿದೆ ಎಂದು ಗೊತ್ತಾಗುವುದಿಲ್ಲ. ಹೀಗೆ ನೋಡುತ್ತಿದ್ದಂತೆ ಆ ಜಾಗದಲ್ಲಿ ದೊಡ್ಡ ದೊಡ್ಡ ಆಕ್ಸಿಡೆಂಟ್ಗಳಾಗಲು ಶುರುವಾಗುತ್ತದೆ. ಅದರಿಂದ ಹೆದರಿದ ಜೆರ್ರಿ ತನ್ನ ಫ್ಯಾಮಿಲಿಯನ್ನು ರಕ್ಷಿಸಲು ತುಂಬಾ ಪ್ರಯತ್ನ ಪಡ್ತಾನೆ. ಹೀಗೆ ಜೆರ್ರಿಗೆ ಒಂದು ಭಯಾನಕ ದೃಶ್ಯ ಕಾಣುತ್ತದೆ. ಅದೇನೆಂದರೆ, ಒಬ್ಬ ವ್ಯಕ್ತಿಯ ಮೇಲೆ ಒಂದು ಯುವತಿ ಏನು ಕಾರಣವಿಲ್ಲದೆ ದಾಳಿ ಮಾಡಿ ಅವನಿಗೆ ಕಚ್ಚುತ್ತಾಳೆ. ಹೀಗೆ ಕಚ್ಚಿದ ಕೇವಲ 12 ಸೆಕೆಂಡ್ಗಳಲ್ಲಿ ಆ ವ್ಯಕ್ತಿ ಜಾಂಬಿ ಆಗ್ತಾನೆ. ನಂತರ ತನ್ನ ಫ್ಯಾಮಿಲಿಯ ಮೇಲೆಯೇ ದಾಳಿ ಮಾಡ್ತಾನೆ. ಇದನ್ನು ನೋಡಿದ ಜೆರ್ರಿ ಗಾಬರಿಯಾಗಿ ತನ್ನ ಫ್ಯಾಮಿಲಿಯನ್ನು ಅಲ್ಲಿಂದ ಕರೆದುಕೊಂಡು ಹೋಗಲು ನೋಡ್ತಾನೆ. ಹೀಗೆ ಹೋಗುವಾಗ ಅವರ ಕಾರ್ಗೂ ಆಕ್ಸಿಡೆಂಟ್ ಆಗುತ್ತದೆ. ಆದರೆ ಅದರಿಂದ ಯಾರ ಪ್ರಾಣಕ್ಕೂ ತೊಂದರೆಯಾಗುವುದಿಲ್ಲ. ಆಗ ಜೆರ್ರಿಗೆ ಒಂದು ಟ್ರಕ್ ಕಂಡು ಅದರಲ್ಲಿಯೇ ಎಲ್ಲರನ್ನೂ ಕರೆದುಕೊಂಡು ಹೋಗ್ತಾನೆ. ಹೀಗೆ ಅವನಿಗೆ ಆ ಟ್ರಕ್ನಲ್ಲಿ ಒಂದು ರೈಫಲ್ ಸಿಗುತ್ತದೆ. ಈ ಸಮಯದಲ್ಲಿ ಜೆರ್ರಿಯ ಮಗಳಿಗೆ ಉಸಿರಾಟದ ತೊಂದರೆಯಾಗುತ್ತದೆ. ಆಕೆ ಆಸ್ತಮಾ ಪೇಷಂಟ್ ಆಗಿದ್ದರಿಂದ ಅವಳಿಗೆ ಮೆಡಿಸನ್ನ ಅವಶ್ಯಕತೆ ತುಂಬಾ ಇರುತ್ತದೆ. ಆಗ ಅವರು ಕೂಡಲೇ ಒಂದು ದೊಡ್ಡ ಸ್ಟೋರ್ಗೆ ಹೋಗ್ತಾರೆ. ಹೋಗಿ ನೋಡಿದರೆ ಜನರೆಲ್ಲ ತಮ್ಮ ಅಗತ್ಯದ ವಸ್ತುಗಳನ್ನು ತೆಗೆದುಕೊಂಡು ಹೋಗುತ್ತಿರುತ್ತಾರೆ. ಆಗ ಜೆರ್ರಿ ತನ್ನ ಮಗಳಿಗೆ ಬೇಕಾದ ಮೆಡಿಸನ್ಗಳನ್ನೆಲ್ಲ ತೆಗೆದುಕೊಂಡು ಹೊರಬಂದಾಗ ಅವರು ಬಂದಿದ್ದ ಟ್ರಕ್ ಅಲ್ಲಿರುವುದಿಲ್ಲ. ಆಗ ಅವರಿಗೆ ಒಂದು ಅಪಾರ್ಟ್ಮೆಂಟ್ನಲ್ಲಿ ಲೈಟ್ಗಳು ಆನ್ ಆಗಿರುವುದು ಕಂಡು ಅಲ್ಲಿಗೆ ಹೋಗಲು ನಿರ್ಧಾರ ಮಾಡ್ತಾರೆ. ಆಗ ಕೂಡಲೇ ಜೆರ್ರಿ ತನ್ನ ಜೊತೆ ಕೆಲಸ ಮಾಡುತ್ತಿದ್ದ ಹಾಗೂ ತನ್ನ ಫ್ರೆಂಡ್ ಆದ ಥಿಯೇರಿ ಎನ್ನುವವನಿಗೆ ಕಾಲ್ ಮಾಡ್ತಾನೆ. ಆಗ ಆತ ಜೆರ್ರಿ ಎಲ್ಲಿರುವೆ ಎಂದು ಗಾಬರಿಯಿಂದ ಕೇಳಿದಾಗ ಜೆರ್ರಿ ತಾನು ಹೋಗುತ್ತಿರುವ ಅಪಾರ್ಟ್ಮೆಂಟ್ನ ಅಡ್ರೆಸ್ ಅನ್ನು ಹೇಳ್ತಾನೆ. ಆಗ ಆತ, ಸರಿ, ನಾಳೆಯೇ ನಾನು ಆ ಅಪಾರ್ಟ್ಮೆಂಟ್ನ ಬಳಿ ಒಂದು ಹೆಲಿಕಾಪ್ಟರ್ನನ್ನು ಕಳಿಸುವೆ. ಅವರು ನಿಮ್ಮನ್ನು ರಕ್ಷಿಸಿ ನನ್ನ ಬಳಿ ಕರೆದುಕೊಂಡು ಬರುತ್ತಾರೆ. ಜೆರ್ರಿ, ನಿನ್ನಿಂದ ನನಗೆ ಒಂದು ಕೆಲಸ ಆಗಬೇಕು, ಅದೇನೆಂದು ನೀವಿಲ್ಲಿಗೆ ಬಂದಾಗ ತಿಳಿಯುತ್ತದೆ ಎಂದು ಕಾಲ್ ಕಟ್ ಮಾಡ್ತಾನೆ. ಆಗ ಅವರು ಅಪಾರ್ಟ್ಮೆಂಟ್ನ ಒಳಗೆ ಎಂಟ್ರಿಯಾದ ಕೂಡಲೇ ಅಲ್ಲಿಯೂ ಇದ್ದ ಜಾಂಬಿಗಳು ಅವರ ಮೇಲೆ ದಾಳಿ ಮಾಡುತ್ತವೆ. ಆಗ ಜೆರ್ರಿ ಅವುಗಳಿಂದ ತನ್ನ ಫ್ಯಾಮಿಲಿಯನ್ನು ರಕ್ಷಿಸುವಾಗ ಅದೇ ಅಪಾರ್ಟ್ಮೆಂಟ್ನಲ್ಲಿದ್ದ ಒಂದು ಸ್ಪ್ಯಾನಿಷ್ ಫ್ಯಾಮಿಲಿ ಅವರನ್ನು ತಮ್ಮ ಮನೆಯ ಒಳಗೆ ಬರಮಾಡಿಕೊಂಡು ಅವರನ್ನು ಕಾಪಾಡುತ್ತಾರೆ. ಆ ಕುಟುಂಬದಲ್ಲಿ ಗಂಡ ಹೆಂಡತಿ ಇದ್ದು ಥಾಮಸ್ ಎಂಬ ಅವರ ಮಗನಿರ್ತಾನೆ. ಹೀಗೆ ಬೆಳಿಗ್ಗೆಯಾಗಿ ಜೆರ್ರಿ ಆ ಫ್ಯಾಮಿಲಿಯನ್ನು ಕೂಡ ತಮ್ಮ ಜೊತೆಗೆ ಬರಲು ಕೂಗ್ತಾನೆ. ಆದರೆ ಅವರು ಒಪ್ಪುವುದಿಲ್ಲ. ಆಗ ಜೆರ್ರಿ ತನ್ನ ಕುಟುಂಬವನ್ನು ಕರೆದುಕೊಂಡು ಆ ಅಪಾರ್ಟ್ಮೆಂಟ್ನ ಟೆರೆಸ್ನ ಮೇಲೆ ಹೋಗಲು ಮುಂದಾಗ್ತಾನೆ. ಹೋಗುವಾಗ ಆದ ಒಂದು ಶಬ್ದದಿಂದ ಅಲ್ಲಿಗೆ ಬಂದ ಜಾಂಬಿಗಳು ಅವರ ಮೇಲೆ ದಾಳಿ ಮಾಡಲು ಮುಂದಾಗುತ್ತವೆ. ಆಗ ಜೆರ್ರಿ ಅವರನ್ನು ಟೆರೆಸ್ನ ಮೇಲೆ ಕಳಿಸಿ ಆ ಜಾಂಬಿಗಳನ್ನೆಲ್ಲ ಕೊಲ್ಲುತ್ತಾ ಇರುವಾಗ ಒಂದು ಜಾಂಬಿ ಅವನನ್ನು ಕಚ್ಚಲು ತುಂಬಾ ಪ್ರಯತ್ನ ಪಡುತ್ತದೆ. ಆಗ ಅದರ ರಕ್ತ ಅವನ ಬಾಯಿಯ ಒಳಗೆ ಬಿದ್ದಾಗ ಅಲ್ಲಿಗೆ ಬಂದ ಥಾಮಸ್ ಆ ಜಾಂಬಿಗೆ ಶೂಟ್ ಮಾಡಿ ಕೊಂದು ಅವನನ್ನು ಕಾಪಾಡುತ್ತಾನೆ. ಆಗ ಜೆರ್ರಿ ಥಾಮಸ್ನನ್ನು ಟೆರೆಸ್ಗೆ ಕರೆದುಕೊಂಡು ಹೋಗಿ ಕೂಡಲೇ ಬಿಲ್ಡಿಂಗ್ನ ತುದಿಯಲ್ಲಿ ಹೋಗಿ ನಿಲ್ಲುತ್ತಾನೆ. ನಂತರ 1ರಿಂದ 10 ಸೆಕೆಂಡ್ ಕೌಂಟ್ ಮಾಡಿ ಅಲ್ಲಿಂದ ಇಳಿಯುತ್ತಾನೆ. ಆ ಜಾಂಬಿಯ ರಕ್ತ ಬಾಯಿಯ ಒಳಗೆ ಬಿದ್ದಿತು. ನಾನೇನಾದರೂ ಇನ್ಫೆಕ್ಟ್ ಆದನ ಎಂದು ಆ ರೀತಿ ಮಾಡಿದೆ. ಇನ್ಫೆಕ್ಟ್ ಆಗಿದ್ದರೆ ಅಲ್ಲಿಂದ ಬಿದ್ದು ಹೋಗುತ್ತಿದ್ದೆ ಎಂದು ಅವರಿಗೆ ಹೇಳುವಾಗ
ಅಲ್ಲಿಗೆ ತಿಯೇರಿ ಕಳಿಸಿರುವ ಹೆಲಿಕಾಪ್ಟರ್ ಬರುತ್ತದೆ. ಆಗ ಅವರು ಅದರ ಬಳಿ ಹೋಗಲು ನೋಡಿದಾಗ ಅದರ ಶಬ್ದಕ್ಕೆ ಅಲ್ಲಿಗೂ ಜಾಂಬಿಗಳು ಬರುತ್ತವೆ. ಆ ಜಾಂಬಿಗಳ ಗುಂಪಿನಲ್ಲಿ ಥಾಮಸ್ ತಂದೆ ಹಾಗೂ ತಾಯಿಯೂ ಇರುತ್ತಾರೆ. ಹೀಗೆ ಆರ್ಮಿ ಟೀಮ್ ಜಾಂಬಿಗಳನ್ನು ಸಾಯಿಸುತ್ತಾ ಅವರನ್ನೆಲ್ಲ ಹೆಲಿಕಾಪ್ಟರ್ನ ಒಳಗೆ ಹತ್ತಿಸಿಕೊಳ್ತಾರೆ. ಹೀಗೆ ಅವರನ್ನೆಲ್ಲ ಸುರಕ್ಷಿತವಾಗಿ ಸಮುದ್ರದ ಮಧ್ಯೆ ಇರುವ ಒಂದು ದೊಡ್ಡ ಶಿಪ್ನ ಬಳಿ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಜೆರ್ರಿಗೆ ತಿಯೇರಿ ಸಿಗ್ತಾನೆ. ನಮ್ಮ ಕುಟುಂಬವನ್ನು ಕಾಪಾಡಿದ ಅವನಿಗೆ ಜೆರ್ರಿ ಥ್ಯಾಂಕ್ಸ್ ಎಂದು ಹೇಳಿದಾಗ ಜೆರ್ರಿ ನಾನು ನಿನ್ನ ಜೊತೆ ಮಾತನಾಡಬೇಕು ಎಂದು ಅವನನ್ನು ಒಂದು ಕಡೆ ಕರೆದುಕೊಂಡು ಹೋಗ್ತಾನೆ. ಆಗ ತಿಯೇರಿ ಅವನಿಗೆ ಹೀಗೆ ಹೇಳ್ತಾನೆ, ಪ್ರಪಂಚದಲ್ಲಿ ಒಂದು ಭಯಾನಕ ವೈರಸ್ ರೂಪುಗೊಂಡಿದೆ. ಅದರ ಭಯಾನಕತೆ ಹೇಗಿದೆ ಎಂದು ನಿನಗೀಗಾಗಲೇ ಗೊತ್ತಾಗಿದೆ. ಈ ವೈರಸ್ಗೆ ನಮ್ಮ ದೇಶದ ಪ್ರೆಸಿಡೆಂಟ್ ಕೂಡ ಇನ್ಫೆಕ್ಟ್ ಆಗಿದ್ದಾರೆ. ಹಲವಾರು ಮಿನಿಸ್ಟರ್ಗಳು ಕಾಣೆಯಾಗಿದ್ದಾರೆ. ಹಾಗಾಗಿ ನಾವು ಈ ಶಿಪ್ನಲ್ಲಿ ವೈರಸ್ನ ಬಗ್ಗೆ ಹಾಗೂ ವ್ಯಾಕ್ಸಿನ್ನ ಬಗ್ಗೆ ರಿಸರ್ಚ್ ಮಾಡುತ್ತಿದ್ದೇವೆ. ಅಲ್ಲಿ ಕಾಣುತ್ತಿದ್ದಾನಲ್ಲ ಆತ ಡಾಕ್ಟರ್ ಫ್ಯಾಸ್ಬ್ಯಾಚ್ ಎಂದು. ಆತ ವೈರಾಲಜಿಸ್ಟ್. ಇಂತಹ ಹಲವಾರು ವೈರಸ್ಗಳ ಬಗ್ಗೆ ಆತ ತುಂಬ ವರ್ಷಗಳಿಂದ ಸ್ಟಡಿ ಮಾಡಿದ್ದಾನೆ. ಈ ವೈರಸ್ನ ಮೂಲ ಯಾವುದು, ಈ ವೈರಸ್ ಹರಡಲು ಏನು ಕಾರಣ, ಈ ವೈರಸ್ ಮೊದಲು ಯಾವ ವ್ಯಕ್ತಿಗೆ ಇನ್ಫೆಕ್ಟ್ ಆಯಿತು ಎಂದು ಗೊತ್ತಾದರೆ ಇವರೆಲ್ಲ ಈ ಕಾಯಿಲೆಗೆ ವ್ಯಾಕ್ಸಿನ್ ಅನ್ನು ಕಂಡು ಹಿಡಿಯುತ್ತಾರೆ. ಈ ವೈರಸ್ನ ಮೂಲ ಸೌತ್ ಕೊರಿಯಾ ಎಂದು ಗೊತ್ತಾಗಿದೆ ಎಂದು ಹೇಳುತ್ತಿದ್ದಂತೆ ಅಲ್ಲಿಗೆ ಕಮಾಂಡರ್ ಬರ್ತಾರೆ. ಕೂಡಲೇ ಅವರು ಜೆರ್ರಿಯ ಬಳಿ ಬಂದು ಹೀಗೆ ಹೇಳ್ತಾರೆ, ಜೆರ್ರಿ ನೀವು ಯುಎನ್ನ ಅತ್ಯುತ್ತಮ ತನಿಖಾಧಿಕಾರಿ ಎಂದು ಗೊತ್ತಾಯಿತು. ಹಾಗಾಗಿ ನಿಮ್ಮನ್ನು ಇಲ್ಲಿಗೆ ಕರೆಸಿದ್ದೇವೆ. ನೀವು ಡಾಕ್ಟರ್ ಫ್ಯಾಸ್ಬ್ಯಾಚ್ ಜೊತೆ ಸೌತ್ ಕೊರಿಯಾಗೆ ಹೋಗಿ ಈ ವೈರಸ್ನ ಮೂಲವನ್ನು ತಿಳಿದುಕೊಂಡು ಬರಬೇಕು ಎಂದು ಹೇಳ್ತಾರೆ. ಆ ಮಾತನ್ನು ಕೇಳಿದ ಜೆರ್ರಿ ಹೇಳ್ತಾನೆ, ಕ್ಷಮಿಸಿ, ನೀವೇಳಿದ ಮಾತಿಗೆ ನಾನು ತಯಾರಿಲ್ಲ. ನಾನು ನನ್ನ ಫ್ಯಾಮಿಲಿಯನ್ನು ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲವೆಂದು ಹೇಳ್ತಾನೆ. ಅದಕ್ಕೆ ಅವರು, ಜೆರ್ರಿ ಒಮ್ಮೆ ಸುತ್ತಮುತ್ತವಿರುವ ಜನರನ್ನು ನೋಡಿ, ಅವರು ಕೂಡ ತಮ್ಮ ಫ್ಯಾಮಿಲಿಯನ್ನು ಬಿಟ್ಟು ಕೆಲಸ ಮಾಡುತ್ತಿದ್ದಾರೆ ಹಾಗೂ ಫ್ಯಾಮಿಲಿಯನ್ನು ಕಳೆದುಕೊಂಡಿದ್ದಾರೆ. ನೀವೀ ಕೆಲಸ ಮಾಡಲೇಬೇಕು. ಇಲ್ಲವಾದರೆ ನಿಮ್ಮನ್ನು ಹಾಗೂ ನಿಮ್ಮ ಕುಟುಂಬವನ್ನು ಶಿಪ್ನಿಂದ ಕಳಿಸಲಾಗುವುದು ಎಂದು ಹೇಳ್ತಾರೆ. ಆಗ ಜೆರ್ರಿ ವಿಧಿಯಿಲ್ಲದೆ ಆ ಕೆಲಸಕ್ಕೆ ಒಪ್ಪಿಕೊಳ್ತಾನೆ. ನಂತರ ಜೆರ್ರಿ ಕೆರೆನ್ ಬಳಿ ನಡೆದ ವಿಷಯ ಹೇಳಿ ಒಂದು ಸ್ಯಾಟಲೈಟ್ ಫೋನ್ ಕೊಡ್ತಾನೆ. ಪ್ರತಿದಿನ ನನಗೆ ಫೋನ್ ಮಾಡು ಎಂದು ಹೇಳಿ ಡಾಕ್ಟರ್ ಜೊತೆ ಸೌತ್ ಕೊರಿಯಾಗೆ ಹೋಗ್ತಾನೆ. ಹೀಗೆ ಅವರ ಪ್ಲೇನ್ ಸೌತ್ ಕೊರಿಯಾದಲ್ಲಿ ಲ್ಯಾಂಡ್ ಆದಾಗ ಡಾಕ್ಟರ್ ಸ್ವಲ್ಪ ಭಯದಿಂದ ಇರುವುದು ನಮಗೆ ಗೊತ್ತಾಗುತ್ತದೆ. ಹೀಗೆ ಅವರು ಅದರಿಂದ ಇಳಿದು ಬಂದ ಕೂಡಲೇ ಅವರ ಮೇಲೆ ಅಲ್ಲಿಯೇ ಇದ್ದ ಜಾಂಬಿಗಳು ಅಟ್ಯಾಕ್ ಮಾಡಲು ಮುಂದಾಗುತ್ತವೆ. ಆಗ ಅಲ್ಲಿಗೆ ಬಂದ ಆರ್ಮಿ ಟೀಮ್ ಆ ಜಾಂಬಿಗಳನ್ನೆಲ್ಲ ಸಾಯಿಸಿ ಅವರನ್ನು ರಕ್ಷಿಸುವಾಗ ಆಕಸ್ಮಿಕವಾಗಿ ಒಬ್ಬ ಸೋಲ್ಜರ್ ಜಾಂಬಿಗೆ ಶೂಟ್ ಮಾಡಲು ಹೋಗಿ ಡಾಕ್ಟರ್ಗೇನೆ ಶೂಟ್ ಮಾಡಿಬಿಡ್ತಾನೆ. ಅದರಿಂದ ಡಾಕ್ಟರ್ ಸ್ಥಳದಲ್ಲಿಯೇ ಸತ್ತು ಹೋಗ್ತಾನೆ. ಆಗ ಜೆರ್ರಿಯನ್ನು ಅವರು ಒಂದು ಸೇಫ್ ಜಾಗಕ್ಕೆ ಕರೆದುಕೊಂಡು ಹೋದಾಗ ಜೆರ್ರಿ ತಾವು ಬಂದ ಕಾರಣವನ್ನು ಅವರಿಗೆ ಹೇಳುತ್ತಾನೆ. ಆಗ ಅವರು ಮೊದಲ ಸೋಂಕಿತನ ಬಳಿ ಕರೆದುಕೊಂಡು ಹೋಗ್ತಾರೆ. ಆಗ ಅವರು ಸುಟ್ಟು ಬೂದಿಯಾಗಿರುವ ಶವಗಳ ಬಳಿ ಕರೆದುಕೊಂಡು ಹೋಗಿ ಒಂದು ಶವವನ್ನು ತೋರಿಸಿ ಇವನೇ ಮೊದಲ ಸೋಂಕಿತ ಎಂದು ಹೇಳ್ತಾರೆ. ಇವನಿಗೆ ಈ ಕಾಯಿಲೆ ಹೇಗೆ ಬಂತು ಎಂಬುದರ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಇದೆಯಾ ಎಂದಾಗ ಗೊತ್ತಿಲ್ಲ ಎಂದು ಹೇಳ್ತಾರೆ. ಹೀಗೆ ಅವರು ವ್ಯಾಕ್ಸಿನ್ ಕಂಡುಹಿಡಿಯಬೇಕೆಂಬ ಮೊದಲ ಪ್ರಯತ್ನವೇ ಸೋಲಾಗುತ್ತದೆ. ಹೀಗೆ ಹೋಗುವಾಗ ಜೆರ್ರಿಗೆ ಒಬ್ಬ ಖೈದಿ ಕಂಡು ಯಾರದು ಎಂದು ಕೇಳ್ತಾನೆ. ಅದಕ್ಕೆ ಅವರು, ಈತ CIA ಆಫೀಸರ್, ಆದರೆ ಇವನು ಸೌತ್ ಕೊರಿಯಾದವರಿಗೆ ಇಲ್ಲಿಗಲ್ ಆಗಿ ವೆಪನ್ಗಳನ್ನು ಸಪ್ಲೈ ಮಾಡುತ್ತಿದ್ದ. ಹಾಗಾಗಿ ಸೌತ್ ಕೊರಿಯಾದ ಗವರ್ನಮೆಂಟ್ ಇವನನ್ನು ಅರೆಸ್ಟ್ ಮಾಡಿದೆ ಎಂದು ಹೇಳ್ತಾರೆ. ಇವನಿಗೇನಾದರೂ ಈ ವೈರಸ್ನ ಬಗ್ಗೆ ತಿಳಿದಿರಬಹುದೆಂದು ಜೆರ್ರಿ ಅವನ ಬಳಿ ಹೋಗ್ತಾನೆ. ಹೀಗೆ ಅವರಿಬ್ಬರ ಮಾತುಕತೆ ಮುಂದುವರೆದಾಗ ಆತ ಜೆರ್ರಿಗೆ ಒಂದು ಮಾತನ್ನು ಹೇಳ್ತಾನೆ. ವೈರಸ್ ಸೃಷ್ಟಿಗೆ ಏನು ಕಾರಣ ಎಂದು ನನಗೆ ಗೊತ್ತಿಲ್ಲ, ಆದರೆ ಇಸ್ರೇಲಿಯರಿಗೆ ಈ ವೈರಸ್ನ ಬಗ್ಗೆ ಮುಂಚೆಯೇ ಗೊತ್ತಿತ್ತು. ಹಾಗಾಗಿ ಅವರು ತಮ್ಮ ದೇಶದಲ್ಲಿ 50 ಅಡಿ ಎತ್ತರದ ಗೋಡೆಯನ್ನು ಕಟ್ಟಿಕೊಂಡಿದ್ದಾರೆ. ನೀವಲ್ಲಿಗೋಗಿ ಮೊಸಾದ್ ಎಂಬ ವ್ಯಕ್ತಿಯನ್ನು ಜೆರುಸಲೇಂನಲ್ಲಿ ಮೀಟ್ ಮಾಡಿದರೆ ಅವನಿಂದ ನಿಮಗೆ ಯಾವುದಾದರೂ ಮಾಹಿತಿ ಸಿಗಬಹುದು ಎಂದು ಹೇಳ್ತಾನೆ. ನಂತರ ಜೆರ್ರಿ ತನ್ನ ಹೆಂಡತಿಗೆ ಕಾಲ್ ಮಾಡಲು ನೋಡ್ತಾನೆ.
ಆದರೆ ಕಾಲ್ ಕನೆಕ್ಟ್ ಆಗುವುದಿಲ್ಲ. ಆಗ ಅವರೆಲ್ಲ ಸೈಕಲ್ನಲ್ಲಿ ಪ್ಲೇನ್ನ ಬಳಿ ಹೋಗಲು ಮುಂದಾಗ್ತಾರೆ. ಯಾರು ಕೂಡ ಶಬ್ದ ಮಾಡಬಾರದು, ಅದಕ್ಕಾಗಿ ನಾವು ಸೈಕಲ್ನಲ್ಲಿ ಹೋಗುತ್ತಿರುವುದು ಎಂದು ಪ್ಲೇನ್ನ ಬಳಿ ಹೋಗಲು ಮುಂದಾಗ್ತಾರೆ. ಹೀಗೆ ಹೋಗುವಾಗ ಕೆರಿನ್ ಜೆರ್ರಿಗೆ ಕಾಲ್ ಮಾಡಿಬಿಡ್ತಾಳೆ. ಹೀಗೆ ಮಾಡಿದ ಕಾರಣ ಅವನ ಫೋನ್ ರಿಂಗ್ ಆಗಿ ಜಾಂಬಿಗಳೆಲ್ಲ ಆ ಸೌಂಡ್ಗೆ ಅಟ್ರಾಕ್ಟ್ ಆಗುತ್ತವೆ. ಆಗ ಅವುಗಳೆಲ್ಲ ಅವರ ಮೇಲೆ ಅಟ್ಯಾಕ್ ಮಾಡಲು ಮುಂದಾಗುತ್ತವೆ. ಹೀಗೆ ಅವರು ಸೈಕಲ್ನಲ್ಲಿ ತುಂಬ ವೇಗವಾಗಿ ಪ್ಲೇನ್ನ ಬಳಿ ಬಂದಾಗ ಅವರಲ್ಲಿದ್ದ ಹಲವಾರು ಸೋಲ್ಜರ್ಸ್ಗಳು ಇನ್ಫೆಕ್ಟ್ ಆಗ್ತಾರೆ. ಅಷ್ಟರಲ್ಲಿ ಜೆರ್ರಿ ಪ್ಲೇನ್ನ ಒಳಗೋಗಿ ಡೋರ್ ಲಾಕ್ ಮಾಡಿಕೊಂಡು ಜಾಂಬಿಗಳಿಂದ ಪಾರಾಗ್ತಾನೆ. ನಂತರ ಅವರು ಹೋಗುವುದಿಲ್ಲಿಗೆಂದರೆ ಇಸ್ರೇಲ್ಗೆ. ಹೀಗೆ ಹೋಗುವಾಗ ಜೆರ್ರಿ ತನ್ನ ಹೆಂಡತಿಗೆ ಕಾಲ್ ಮಾಡಿ ಮಾತನಾಡ್ತಾನೆ ಹಾಗೂ ತಮ್ಮ ಮುಂದಿನ ಕೆಲಸದ ಬಗ್ಗೆ ಅವಳಿಗೆ ಎಲ್ಲವನ್ನೂ ಹೇಳುತ್ತಾನೆ. ಹೀಗೆ ಅವರು ಇಸ್ರೇಲ್ಗೆ ಬರ್ತಾರೆ. ಬಂದ ಜೆರ್ರಿ ಆ CIA ಹೇಳಿದ ಮೊಸಾದ್ ಎಂಬ ವ್ಯಕ್ತಿಯನ್ನು ಮೀಟ್ ಮಾಡ್ತಾನೆ. ನಿಮ್ಮ ದೇಶದಲ್ಲಿ 50 ಅಡಿಗಿಂತಲೂ ಹೆಚ್ಚು ಎತ್ತರದ ಗೋಡೆಯನ್ನು ಕಟ್ಟಿಕೊಂಡು ಸೇಫ್ ಝೋನ್ ಮಾಡಿಕೊಂಡಿದ್ದೀರಾ, ನಿಮಗೆ ಹೇಗೆ ಗೊತ್ತಾಯಿತು ವೈರಸ್ ವಿಷಯ ಎಂದು ಕೇಳ್ತಾನೆ. ಆಗ ಆತ ಜೆರ್ರಿಗೆ ಹೀಗೆ ಹೇಳ್ತಾನೆ, ನಮಗೆ ಇಂಡಿಯಾದಿಂದ ಒಂದು ಇನ್ಫಾರ್ಮೇಶನ್ ಸಿಕ್ಕಿತು. ಅದೇನೆಂದರೆ ಕ್ಲಿನಿಕಲಿ ಡೆತ್ ಆದ ವ್ಯಕ್ತಿ ಜನರನ್ನು ಸಾಯಿಸುತ್ತಿದ್ದಾನೆ ಎಂದು. ಸತ್ತ ವ್ಯಕ್ತಿ ಸಾಯಿಸುತ್ತಾನೆ ಎಂದರೆ ಅದು ಜಾಂಬಿಗಳು ಮಾತ್ರ. ಈ ವಿಷಯ ತಿಳಿದ ನಮ್ಮವರು ಯಾರು ಕೂಡ ಇದನ್ನು ನಂಬಲಿಲ್ಲ. ಆದರೆ ನಮ್ಮಲ್ಲಿ ಒಂದು ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ಳುವ ವಿಧಾನವಿದೆ. ಅದೇನೆಂದರೆ ಬಂದ ಇಂತಹ ಇನ್ಫಾರ್ಮೇಶನ್ ಅನ್ನು ಎಲ್ಲರೂ ನಂಬದೇ ಹೋದರು, ಅದು ಸುಳ್ಳಾದರೂ ಒಬ್ಬ ಮಾತ್ರ ನಂಬಲೇಬೇಕು. ನಂಬಿದ ಆತ ಅದಕ್ಕೆ ಪರಿಹಾರ ಮಾಡಬೇಕು. ಆ ನಂಬಿದ ಒಬ್ಬ ನಾನೇ. ನಾನು ಕೊಟ್ಟ ಪರಿಹಾರ ಈ ದೊಡ್ಡ ಗೋಡೆ ಎಂದು ಅದನ್ನು ಜೆರ್ರಿಗೆ ತೋರಿಸುತ್ತಾನೆ. ಹೀಗಿರುವಾಗ ಆ ಗೋಡೆಯ ಒಳಗೆ ಸೇಫ್ ಆಗಿದ್ದ ಜನರೆಲ್ಲ ಸಾಂಗ್ ಅನ್ನು ಹಾಡುತ್ತಾ ಎಂಜಾಯ್ ಮಾಡಲು ಶುರು ಮಾಡ್ತಾರೆ. ಈ ಸಮಯದಲ್ಲಿ ಹಾಡನ್ನು ಹಾಡುತ್ತಿದ್ದ ಅವರಿಗೆ ಮೈಕ್ ಸಿಕ್ಕಿಬಿಡುತ್ತದೆ. ಆಗ ಅವರು ಅದರ ಮೂಲಕ ಹಾಡನ್ನು ಹಾಡಿ ಶಬ್ದ ಮಾಡಲು ಶುರು ಮಾಡ್ತಾರೆ. ಆ ಶಬ್ದಕ್ಕೆ ಹೊರಗಿದ್ದ ಜಾಂಬಿಗಳು ಅಟ್ರಾಕ್ಟ್ ಆಗಿ ಒಬ್ಬರ ಮೇಲೊಬ್ಬರು ಹತ್ತುತ್ತಾ ಆ ಕಾಂಪೌಂಡ್ ಅನ್ನೇ ದಾಟಿ ಬಿಡ್ತಾರೆ. ಹೀಗೆ ಅದನ್ನು ನೋಡಿದ ಜೆರ್ರಿ ಜಾಂಬಿಗಳು ಇಲ್ಲಿಗೂ ಕೂಡ ಬಂದವು ಎಂದು ಅವರಿಗೆ ಹೇಳಿದಾಗ ಎಲ್ಲರೂ ಓಡಲು ಶುರು ಮಾಡ್ತಾರೆ. ಹೀಗೆ ಒಳಬಂದ ಜಾಂಬಿಗಳು ಎಲ್ಲರ ಮೇಲೂ ದಾಳಿ ಮಾಡುತ್ತಾ ಇನ್ಫೆಕ್ಟ್ ಮಾಡುತ್ತಾ ಬರುತ್ತವೆ. ಹೀಗೆ ಜೆರ್ರಿ ಓಡಿ ಹೋಗುವಾಗ ಒಂದು ದೃಶ್ಯವನ್ನು ಗಮನಿಸ್ತಾನೆ. ಅದೇನೆಂದರೆ ಎಲ್ಲರ ಮೇಲೂ ದಾಳಿ ಮಾಡುತ್ತಿದ್ದ ಜಾಂಬಿಗಳು ಒಬ್ಬ ವಯಸ್ಸಾದ ವ್ಯಕ್ತಿಯ ಮೇಲೆ ಹಾಗೂ ಕಾಯಿಲೆ ಬಂದಿರುವ ರೀತಿ ಇರುವ ಹುಡುಗನ ಮೇಲೆ ದಾಳಿ ಮಾಡದೆ ಇರುವುದನ್ನು ಗಮನಿಸ್ತಾನೆ. ಹೀಗೆ ಜೆರ್ರಿಯನ್ನು ಫೀಮೇಲ್ ಸೋಲ್ಜರ್ ಆದ ಸೆಗೆನ್ ಎನ್ನುವವಳು ರಕ್ಷಿಸುವಾಗ ಅವಳ ಕೈಯನ್ನು ಒಂದು ಜಾಂಬಿ ಕಚ್ಚುತ್ತದೆ. ಆಗ ಸೆಗೆನ್ ಅದಕ್ಕೆ ಶೂಟ್ ಮಾಡಿ ಕೊಂದಾಗ ಕೂಡಲೇ ಜೆರ್ರಿ ಅವಳ ಬಳಿಯಿದ್ದ ಚಾಕುವನ್ನು ತೆಗೆದುಕೊಂಡು ಅವಳ ಇನ್ಫೆಕ್ಟ್ ಕೈಯನ್ನು ಒಂದೇ ಏಟಿಗೆ ಕತ್ತರಿಸಾಕ್ತಾನೆ. ನಂತರ 10 ಸೆಕೆಂಡ್ ಆದರೂ ಸೆಗೆನ್ ಇನ್ಫೆಕ್ಟ್ ಆಗದ ಕಾರಣ ಅವಳ ಕೈ ರಕ್ತ ಹೋಗುವುದನ್ನು ನಿಲ್ಲಿಸಲು ಬಟ್ಟೆ ಕಟ್ಟುತ್ತಾನೆ. ನಂತರ ದೂರದಲ್ಲಿ ನಿಂತಿದ್ದ ಟೇಕ್ ಆಫ್ ಆಗಲು ತಯಾರಾಗಿದ್ದ ಪ್ಲೇನ್ನ ಬಳಿ ಅವಳನ್ನು ಕರೆದುಕೊಂಡು ಹೋಗ್ತಾನೆ. ಹೀಗೆ ಜೆರ್ರಿ ಆರ್ಮಿಯವರ ಸಹಾಯದಿಂದ ಸೆಗೆನ್ ಜೊತೆ ಪ್ಲೇನ್ ಅನ್ನು ಹತ್ತುತ್ತಾನೆ. ಆ ಜಾಂಬಿಗಳು ಕೂಡ ಅಲ್ಲಿಗೆ ಬರಲು ಮುಂದಾದಾಗ ವೇಗವನ್ನು ಜಾಸ್ತಿ ಮಾಡಿದ ಪ್ಲೇನ್ ಟೇಕ್ ಆಫ್ ಆಗುತ್ತದೆ. ಆಗ ಜೆರ್ರಿ ಸೆಗೆನ್ಗೆ ಧೈರ್ಯ ಹೇಳಿ ಅವಳ ಕೈಗೆ ಬ್ಯಾಂಡೇಜ್ ಹಾಕ್ತಾನೆ. ಅದರ ನೋವನ್ನು ತಾಳಲಾರದ ಸೆಗೆನ್ ಅತಿಯಾದ ನೋವನ್ನು ಅನುಭವಿಸುತ್ತಿರುತ್ತಾಳೆ. ಆಗ ಸೆಗೆನ್ ನಾನು ಕೂಡ ಈಗ ರೋಗಿ ಎಂಬಂತೆ ಮಾತನಾಡ್ತಾಳೆ. ಅವಳ ಮಾತನ್ನು ಕೇಳಿದ ಜೆರ್ರಿಗೆ ಒಂದು ಯೋಚನೆ ಶುರುವಾಗುತ್ತದೆ. ಆ ಯೋಚನೆಯ ಪ್ರತಿಯೊಂದು ಘಟನೆಯನ್ನು ತಾಳೆ ಹಾಕಿ ನೋಡಿ ಒಂದು ಸಿದ್ಧಾಂತವನ್ನು ರೆಡಿ ಮಾಡ್ತಾನೆ. ಅದೇನೆಂದರೆ ಇಸ್ರೇಲಿನಲ್ಲಿ ಜಾಂಬಿಗಳು ವಯಸ್ಸಾದ ವ್ಯಕ್ತಿಗೆ ಹಾಗೂ ನೋಡಲು ಕಾಯಿಲೆಯಿಂದ ಬಳಲುತ್ತಿದ್ದ ಹುಡುಗನಿಗೆ ಅಟ್ಯಾಕ್ ಮಾಡಲಿಲ್ಲ. ಅಂದರೆ ಈ ಜಾಂಬಿಗಳು ಕಾಯಿಲೆ ಇರುವ ವ್ಯಕ್ತಿಗಳಿಗೆ ಅಟ್ಯಾಕ್ ಮಾಡುವುದಿಲ್ಲ, ಬದಲಿಗೆ ಆರೋಗ್ಯವಾಗಿರುವ ವ್ಯಕ್ತಿಗಳಿಗೆ ಮಾತ್ರ ಇನ್ಫೆಕ್ಟ್ ಮಾಡುತ್ತಿರುವುದು ಎಂದು ಗೆಸ್ ಮಾಡ್ತಾನೆ. ಮಾಡಿ ಆ ಗೆಸ್ ನಿಜಾನ ಎಂದು ತಿಳಿಯಲೇಬೇಕೆಂದು ಥಿಯರಿಗೆ ಕಾಲ್ ಮಾಡ್ತಾನೆ. ಮಾಡಿ ಅವನಿಗೆ ಕೇಳ್ತಾನೆ, ನಾನು ಪ್ಲೇನ್ನಲ್ಲಿ ಹೋಗುತ್ತಿರುವೆ, ನಾನು ಈ ಕೂಡಲೇ WHO ಅಥವಾ ಯಾವುದಾದ್ರೂ ಲ್ಯಾಬ್ಗೆ ಹೋಗಲೇಬೇಕು ಎಂದು ಹೇಳ್ತಾನೆ. ಆಗ ಥಿಯರಿ ಪೈಲಟ್ಗೆ ಫೋನ್ ಕೊಡಲು ಹೇಳಿದಾಗ ಜೆರ್ರಿ ಹೇಗೋ ಅವರಿಗೆ ಫೋನ್ ತಲುಪಿಸುತ್ತಾನೆ. ಆಗ ಪೈಲಟ್ ಜೊತೆ ಥಿಯರಿ ಮಾತನಾಡಿ ಹತ್ತಿರದಲ್ಲಿರುವ WHO ಬಳಿ ಪ್ಲೇನ್ ಲ್ಯಾಂಡ್ ಮಾಡಲು ಹೇಳ್ತಾನೆ.
ಆಗ ಪೈಲಟ್ ಅದಕ್ಕೆ ಒಪ್ಪಿ WHO ಇರುವ ಸಿಟಿಯ ಬಳಿಯೇ ಪ್ಲೇನ್ ಲ್ಯಾಂಡ್ ಮಾಡುವೆ ಎಂದು ಹೇಳ್ತಾನೆ. ಹೀಗಿರುವಾಗ ಪ್ಲೇನ್ನ ಒಳಗಡೆಯೂ ಇನ್ಫೆಕ್ಟ್ ಆಗಲು ಶುರುವಾಗುತ್ತದೆ. ತುಂಬಾ ಅಗ್ರೆಸಿವ್ ಆಗಿದ್ದ ಜಾಂಬಿಗಳು ಎಲ್ಲರ ಮೇಲೂ ದಾಳಿ ಮಾಡುತ್ತಾ ಎಲ್ಲರನ್ನು ಇನ್ಫೆಕ್ಟ್ ಮಾಡಲು ಮುಂದಾಗುತ್ತವೆ. ನಂತರ ಆ ಜಾಂಬಿಗಳು ಸೆಗನ್ ಹಾಗೂ ಜೆರ್ರಿ ಮೇಲೆ ಅಟ್ಯಾಕ್ ಮಾಡಲು ಬಂದಾಗ ಜೆರ್ರಿ ಕೂಡಲೇ ಸೆಗನ್ ಬಳಿಯಿದ್ದ ಬಾಂಬ್ ಅನ್ನು ಪ್ಲೇನ್ನ ಒಂದು ಜಾಗಕ್ಕೆ ಹಾಕ್ತಾನೆ. ಅದರಿಂದ ಪ್ಲೇನ್ ಡ್ಯಾಮೇಜ್ ಆದ ಕಾರಣ ಜಾಂಬಿಗಳೆಲ್ಲ ಅದರಿಂದ ತೂರಿಕೊಂಡು ಹೋಗುತ್ತವೆ. ಹಾಗೆಯೇ ಪ್ಲೇನ್ ಕಂಟ್ರೋಲ್ಗೆ ಸಿಗದೆ ಭೂಮಿಗೆ ಬಿದ್ದು ಹಲವಾರು ಜನ ಸತ್ತು ಹೋಗ್ತಾರೆ. ಆಗ ನಮಗೆ ಬದುಕುಳಿದಿರುವ ಸೆಗನ್ ಹಾಗೂ ಜೆರ್ರಿ ಕಾಣ್ತಾರೆ. ಜೆರ್ರಿ ಹೊಟ್ಟೆಗೆ ಒಂದು ಕಬ್ಬಿಣದ ತುಂಡು ಹೊಕ್ಕಿರುವುದನ್ನು ನೋಡಿದ ಸೆಗನ್ ಅವನನ್ನು ಅಲ್ಲಿಂದ ಕರೆದುಕೊಂಡು ಹೋಗ್ತಾಳೆ. ಹೀಗೆ ಅವರು ಹೋಗುವಾಗ ಸೆಗನ್ಗೆ WHO ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕಾಣುತ್ತದೆ. ಆಗ ಸೀನ್ ಚೇಂಜ್ ಆಗುತ್ತದೆ. ಈ ಸೀನ್ನಲ್ಲಿ ಪ್ರಜ್ಞೆ ತಪ್ಪಿದ್ದ ಜೆರ್ರಿಗೆ ಎಚ್ಚರವಾದಾಗ ಅವನ ಎದುರಿಗೆ ಇಬ್ಬರು ಸೈಂಟಿಸ್ಟ್ಗಳು ಇರ್ತಾರೆ. ಅವರೇ ಜೆರ್ರಿಯ ಹೊಟ್ಟೆಗೆ ಹೊಕ್ಕಿದ್ದ ಆ ಪೀಸನ್ನು ತೆಗೆದಾಕಿ ಬ್ಯಾಂಡೇಜ್ ಹಾಕಿರುತ್ತಾರೆ. ಆಗ ಸೆಗನ್ ಕೂಡ ಅಲ್ಲಿಗೆ ಬಂದಾಗ ಜೆರ್ರಿಯ ಬಳಿ ಬಂದ ಅವರು ನೀವ್ಯಾಕೆ ಇಲ್ಲಿಗೆ ಬಂದಿದ್ದೀರಾ ಎಂದು ಕೇಳ್ತಾರೆ. ಅದಕ್ಕೆ ಜೆರ್ರಿ ಅವರಿಗೆ ನಡೆದ ವಿಷಯವನ್ನೆಲ್ಲ ವಿವರವಾಗಿ ಹೇಳಿ ತಾನು ಗೆಸ್ ಮಾಡಿರುವುದನ್ನು ಹೀಗೆ ಹೇಳ್ತಾನೆ. ಇನ್ಫೆಕ್ಟ್ ಆಗಿರುವ ಜಾಂಬಿಗಳು ಕಾಯಿಲೆ ಬಂದಿರುವವರಿಗೆ ಏನು ಮಾಡದೆ ಕೇವಲ ಆರೋಗ್ಯವಂತ ವ್ಯಕ್ತಿಗಳ ಮೇಲೆ ಮಾತ್ರ ಆಕ್ರಮಣ ಮಾಡುತ್ತಿರುವುದು. ನನಗನ್ನಿಸುವ ಪ್ರಕಾರ ಈ ಜಾಂಬಿ ವೈರಸ್ಗಳು ತನ್ನ ಸಂತಾನೋತ್ಪತ್ತಿ ಮಾಡಲು ಆರೋಗ್ಯವಂತ ದೇಹಗಳನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳುತ್ತಿವೆ. ಕಾಯಿಲೆ ಬಂದವರ ದೇಹ ತಮ್ಮ ಸಮೀಪ ಬರುತ್ತಿದ್ದಂತೆ ಇವರು ಇನ್ಫೆಕ್ಟ್ ಆದವರಂತೆಯೇ ಅವುಗಳಿಗೆ ಕಾಣುತ್ತಿವೆ. ಹಾಗಾಗಿ ಜಾಂಬಿಗಳು ಕನ್ಫ್ಯೂಸ್ ಆಗಿ ಕಾಯಿಲೆ ಇದ್ದವರ ಮೇಲೆ ಅಟ್ಯಾಕ್ ಮಾಡುತ್ತಿಲ್ಲ. ಹಾಗಾಗಿ ನಾವು ಇದನ್ನೇ ಅಡ್ವಾಂಟೇಜ್ ಆಗಿ ತೆಗೆದುಕೊಳ್ಳಬೇಕು. ನಾವು ಬ್ಯಾಕ್ಟೀರಿಯಾದ ಒಂದು ನಾರ್ಮಲ್ ಕಾಯಿಲೆಯನ್ನು ಬರೆಸಿಕೊಳ್ಳಬೇಕು ಹಾಗೂ ಆ ಕಾಯಿಲೆಗೆ ಟ್ರೀಟ್ಮೆಂಟ್ ಕೂಡ ಇರಬೇಕು. ಆಗ ಜಾಂಬಿಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡುವುದಿಲ್ಲ. ಈ ಸಮಯದಲ್ಲಿ ನಾವು ಜಾಂಬಿಗಳನ್ನು ಸಾಯಿಸಿ ಈ ಕಾಯಿಲೆಗೆ ಒಂದು ಅಂತ್ಯ ಹಾಡಬೇಕು ಎಂದು ಹೇಳ್ತಾನೆ. ಆದರೆ ಜೆರ್ರಿಯ ಯೋಚನೆಯ ಮಾತುಗಳು ಅವರಿಗೆ ನಂಬಿಕೆ ಬರುವುದಿಲ್ಲ. ಆಗ ಜೆರ್ರಿ, ನಾನೀ ಕಾಯಿಲೆ ಬರೆಸಿಕೊಂಡು ನಿಮಗೆಲ್ಲ ನಂಬಿಕೆ ಬರೆಸುವೆ. ನನಗೇನೆ ಕಾಯಿಲೆ ಬರೆಸುವ ಬ್ಯಾಕ್ಟೀರಿಯಾಗಳನ್ನು ಇಂಜೆಕ್ಟ್ ಮಾಡಿ ಎಂದು ಹೇಳ್ತಾನೆ. ಆಗ ಅವರಲ್ಲೊಬ್ಬ ಜೆರ್ರಿಗೆ ಹೀಗೆ ಹೇಳ್ತಾನೆ, ನಮ್ಮ ಲ್ಯಾಬ್ಗೆ ಒಂದು ಬ್ಲಡ್ ಟೆಸ್ಟ್ಗೆಂದು ಬಂದಿತು. ಅದನ್ನು ನಮ್ಮ ಡಾಕ್ಟರ್ ಟೆಸ್ಟ್ ಮಾಡುವಾಗ ಅವರು ಇನ್ಫೆಕ್ಟ್ ಆಗಿ ಜಾಂಬಿಯಾದರು. ಆ ಬ್ಲಡ್ ಯಾವುದೆಂದರೆ ಜಾಂಬಿಯಾ ಬ್ಲಡ್. ಅವರಿಂದ ನಮ್ಮ ಲ್ಯಾಬ್ನಲ್ಲಿದ್ದ 70% ಜನ ಜಾಂಬಿಯಾದರು. ನೀವು ಕೇಳುತ್ತಿರುವ ಬ್ಯಾಕ್ಟೀರಿಯಾದ ಸ್ಯಾಂಪಲ್ಗಳು ಕೂಡ ಆ ಲ್ಯಾಬ್ನಲ್ಲಿಯೇ ಇರುವುದು. ಅಲ್ಲಿಗೆ ಹೋಗಿ ಅದನ್ನು ಎತ್ತಿಕೊಂಡು ಬರುವುದು ಇಂಪಾಸಿಬಲ್ ಎಂದು ಹೇಳ್ತಾನೆ. ಆದರೆ ಜೆರ್ರಿ ಏನೇ ಆದರೂ ನಾನು ಹೋಗುವೆ ಎಂದು ಮುಂದಾದಾಗ ಅವನ ಸಹಾಯಕ್ಕಾಗಿ ಎಂದು ಸೆಗನ್ ಹಾಗೂ ಮತ್ತೊಬ್ಬ ಸೈಂಟಿಸ್ಟ್ ಅವನ ಜೊತೆ ಹೋಗಲು ಮುಂದಾಗ್ತಾರೆ. ಹೀಗೆ ಅವರು ಎದುರಿಗೆ ಸಿಕ್ಕ ಜಾಂಬಿಗಳ ಕಣ್ಣಿಗೆ ಬೀಳದೆ ಶಬ್ದ ಮಾಡದೆ ನಿಧಾನವಾಗಿ ಲ್ಯಾಬ್ನ ಕಡೆ ಹೋಗುತ್ತಾರೆ. ಇವರು ಹೋಗುತ್ತಿರುವುದನ್ನು ಕ್ಯಾಮ್ರಾದ ಮೂಲಕ ಎಲ್ಲರೂ ನೋಡುತ್ತಿರುತ್ತಾರೆ. ಹೀಗೆ ಹೋಗುವಾಗ ಒಂದು ಜಾಂಬಿ ಅವರನ್ನು ನೋಡಿ ಅವರ ಮೇಲೆ ಅಟ್ಯಾಕ್ ಮಾಡಲು ಬರುತ್ತದೆ. ಆಗ ಸೆಗನ್ ವಿಧಿಯಿಲ್ಲದೆ ಅದಕ್ಕೆ ಶೂಟ್ ಮಾಡ್ತಾಳೆ. ಹೀಗೆ ಮಾಡಿದ ಕಾರಣ ಎಲ್ಲ ಜಾಂಬಿಗಳು ಆ ಶಬ್ದಕ್ಕೆ ಅಟ್ರಾಕ್ಟ್ ಆಗಿ ಅವರನ್ನು ಹಿಂಬಾಲಿಸಲು ಮುಂದಾಗುತ್ತವೆ. ಆಗ ಜೆರ್ರಿ ಅವರಿಬ್ಬರ ಪ್ರಾಣವನ್ನು ಕಾಪಾಡಬೇಕೆಂದು ಶಬ್ದ ಮಾಡುತ್ತಾ ಒಂದು ಕಡೆ ಓಡಿ ಹೋಗ್ತಾನೆ. ಹೀಗೆ ಹೋದ ಜೆರ್ರಿ ಅವರನ್ನೆಲ್ಲ ಬೇರೆ ಕಡೆಗೆ ಕರೆದುಕೊಂಡು ಹೋದಾಗ ಸೆಗನ್ ಹಾಗೂ ಸೈಂಟಿಸ್ಟ್ ಅದರಿಂದ ಹೊರಬಂದು ಬಿಡ್ತಾರೆ. ಆದರೆ ಜೆರ್ರಿ ಮಾತ್ರ ಅಲ್ಲಿಯೇ ಲಾಕ್ ಆಗ್ತಾನೆ. ಹೀಗೆ ಅವರಿಂದ ಪಾರಾದ ಜೆರ್ರಿ ಸ್ವಲ್ಪವೂ ಶಬ್ದ ಮಾಡದೆ ಬ್ಯಾಕ್ಟೀರಿಯಾಗಳಿರುವ ಲ್ಯಾಬ್ಗೆ ಬರ್ತಾನೆ. ನಂತರ ಸಿಕ್ಕ ಎಲ್ಲ ಬ್ಯಾಕ್ಟೀರಿಯಾಗಳ ಟ್ಯೂಬ್ಲೆರ್ಗಳನ್ನೆಲ್ಲ ಒಂದು ಬಾಕ್ಸಿಗೆ ತುಂಬಿಕೊಳ್ತಾನೆ. ಆಗ ಜೆರ್ರಿ ಅಲ್ಲಿಂದ ಹೊರಬರಲು ನೋಡಿದಾಗ ಡೋರ್ನ ಎದುರಿಗೆ ಜಾಂಬಿ ಡಾಕ್ಟರ್ ಬರ್ತಾನೆ. ಅದನ್ನು ಕ್ಯಾಮ್ರಾ ಮೂಲಕ ನೋಡುತ್ತಿದ್ದ ಅವರಿಗೆಲ್ಲ ತುಂಬ ಗಾಬರಿಯಾಗುವಾಗ ಜೆರ್ರಿ ನನ್ನ ನಂಬಿಕೆ ನಿಜಾನ ಅಥವಾ ಸುಳ್ಳ ಎಂದು ಟೆಸ್ಟ್ ಮಾಡಲು ಮುಂದಾಗ್ತಾನೆ. ಅದಕ್ಕಾಗಿ ಜೆರ್ರಿ ಕೈಗೆ ಸಿಕ್ಕಿದ ಒಂದು ಬ್ಯಾಕ್ಟೀರಿಯಾ ಟ್ಯೂಬರ್ ಎತ್ತಿಕೊಂಡು ಅದನ್ನೇ ಇಂಜೆಕ್ಟ್ ಮಾಡಿಕೊಂಡು ಆ ಬ್ಯಾಕ್ಟೀರಿಯಾದ ರೋಗಿ ಆಗ್ತಾನೆ. ಹೀಗೆ ಸ್ವಲ್ಪ ಹೊತ್ತು ಅಲ್ಲಿಯೇ ಇದ್ದು
ನಂತರ ಆ ಡೋರನ್ನು ಓಪನ್ ಮಾಡ್ತಾನೆ. ಹೀಗೆ ಮಾಡಿದ ಕೂಡಲೇ ಆ ಜಾಂಬಿ ಅವನ ಮುಂದೆ ಬಂದು ಅವನನ್ನೇ ನೋಡುತ್ತಾ ನಿಲ್ಲುತ್ತದೋ ಹೊರತು ಅವನ ಮೇಲೆ ಅಟ್ಯಾಕ್ ಮಾಡುವುದಿಲ್ಲ. ಅದನ್ನು ನೋಡುತ್ತಿದ್ದ ಎಲ್ಲರೂ ಜೆರ್ರಿ ಹೇಳುತ್ತಿದ್ದ ಮಾತುಗಳು ಸತ್ಯ, ಜಾಂಬಿ ಕಾಯಿಲೆಗೆ ವ್ಯಾಕ್ಸಿನ್ ಸಿಕ್ಕಿ ಬಿಟ್ಟಿತು ಎಂದು ತುಂಬಾ ಸಂತೋಷ ಪಡ್ತಾರೆ. ಆಗ ಜೆರ್ರಿ ಅಲ್ಲಿಂದ ಹೊರಬಂದು ಜೋರಾದ ಶಬ್ದ ಮಾಡ್ತಾನೆ. ಆ ಶಬ್ದಕ್ಕೆ ಅಟ್ರಾಕ್ಟ್ ಆದ ಎಲ್ಲ ಜಾಂಬಿಗಳು ಅವನ ಮುಂದೆ ಓಡಿ ಹೋಗುತ್ತವೋ ಹೊರತು ಜೆರ್ರಿ ಮೇಲೆ ಯಾವೊಂದು ಜಾಂಬಿಯೂ ಕೂಡ ದಾಳಿ ಮಾಡುವುದಿಲ್ಲ. ಹೀಗೆ ಅಲ್ಲಿಂದ ಹೊರಬಂದ ಜೆರ್ರಿಗೆ ಆ ಬ್ಯಾಕ್ಟೀರಿಯಾದ ಟ್ರೀಟ್ಮೆಂಟ್ ಕೊಡ್ತಾರೆ. ಈ ವಿಷಯವನ್ನು ಥಿಯರಿಗೆ ಹೇಳಿ ಈ ರೋಗಕ್ಕೆ ಒಂದು ಮುಕ್ತಿ ಕೊಡ್ತಾರೆ ಹಾಗೂ ಈ ಬ್ಯಾಕ್ಟೀರಿಯಾ ವ್ಯಾಕ್ಸಿನ್ ಅನ್ನು ಎಲ್ಲೆಡೆ ತಲುಪಿಸುವ ಕೆಲಸ ಮಾಡ್ತಾರೆ. ಹೀಗೆ ವ್ಯಾಕ್ಸಿನ್ ಪಡೆದ ಜನರು ಜಾಂಬಿಯಾಗಿದ್ದವರನ್ನೆಲ್ಲ ಕೊಂದು ಈ ರೋಗವನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾರೆ. ತನ್ನ ಫ್ಯಾಮಿಲಿಗಾಗಿ ಇಡೀ ಪ್ರಪಂಚದ ಜನರ ಪ್ರಾಣವನ್ನು ಕಾಪಾಡಿದ ಜೆರ್ರಿ ಕೊನೆಗೆ ತನ್ನ ಫ್ಯಾಮಿಲಿಯನ್ನು ಸೇರುತ್ತಾನೆ. ಅಲ್ಲಿಗೆ ವರ್ಲ್ಡ್ ವಾರ್ Z ಮೂವಿ ಎಂಡ್ ಆಗುತ್ತದೆ.